ಸಿಂಹರಾಶಿ ನಿಲ್ಲಿಸಿದಂತಹ ಕೆಲಸಗಳು ಇದ್ದಕ್ಕಿದ್ದ ಹಾಗೆ ಪ್ರಾರಂಭವಾಗ್ತಕ್ಕಂಥದ್ದು ಅಚ್ಚರಿಯಾಗುತ್ತೆ. ಒಂದು ಕಡೆ ಸಂತೋಷವಾಗುತ್ತೆ, ಮತ್ತೊಂದು ಕಡೆ ಜವಾಬ್ದಾರಿ ಹೆಚ್ಚುತ್ತಲ್ಲ ಅಂತಕ್ಕಂತಹ ಒಂದು ಆತಂಕ ಸಣ್ಣದಾಗಿ ಪ್ರಾರಂಭವಾಗುತ್ತೆ. ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ, ಅವರ ಆಟಗಳು ಏನೂ ಕೂಡ ನಡೆಯುವುದಿಲ್ಲ ಅನ್ನುವಂಥದ್ದಾಗತ್ತೆ. ಹಿರಿಯರು ಮತ್ತು ಅನುಭವಿಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ, ಅವರ ಉಪಯೋಗವನ್ನು ಪಡ್ಕೊಳ್ಳಿ. ಅವರಿಂದ ಆಗ್ತಕ್ಕಂತಹ ಕೆಲವು ಉಪಕಾರಗಳು ಶಾಶ್ವತವಾಗಿ ನಿಮ್ಮನ್ನು ಗಟ್ಟಿಯಾಗಿ ನಿಲ್ಲುವಂತೆ ಮಾಡುತ್ತೆ ಅಂತ ಅರ್ಥ. ಮನೆ ಮತ್ತು ಹೊರಗಡೆ ಮಕ್ಕಳ ಜೊತೆಯಲ್ಲಿ ತುಂಬ ಆನಂದವಾಗಿರಬಹುದಾದಂತಹ ದಿವಸ. ಅಂತಹ ಒಂದು ಉತ್ತಮ ಸಂದರ್ಭವನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಬಿಟ್ಟು ಕೊಡುವಂಥದ್ದು, ಅದರಿಂದ ವಂಚಿತರಾಗ್ತಕ್ಕಂಥದ್ದು ಬೇಡ. ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ ಅಂತ ಅರ್ಥ. ಅಧ್ಯಾಪನ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಪರಾಧ ಭಾವನೆ ಕಾಡಬಹುದು. ನಾನು ಪಾಠ ಸರಿಯಾಗಿ ಮಾಡ್ತಾ ಇಲ್ಲ, ಮಕ್ಕಳಿಗೆ ನಾನು ನ್ಯಾಯ ಒದಗಿಸ್ತಾ ಇಲ್ಲ, ನನ್ನ ವೃತ್ತಿಗೆ ನನ್ನ ಸ್ಥಾನಕ್ಕೆ ನನ್ನಿಂದ ಅಪಚಾರ ಆಗ್ತಾ ಇದೆ ಅಂತಕ್ಕಂತಹ ಪಾಪಪ್ರಜ್ಞೆ ಕಾಡುತ್ತೆ. ಕೇವಲ ಪಾಪಪ್ರಜ್ಞೆ ಕಾಡಿದರೆ ಸಾಲದು, ಈ ಕ್ಷಣದಿಂದಲೇ ಅದನ್ನು ಪರಿವರ್ತನೆ ಮಾಡಿಕೊಂಡು ನಿಮ್ಮಿಂದ ಏನು ತಪ್ಪಾಗಿದೆ ಅದನ್ನು ಕ್ಷಮಾ ಮುಖಾಂತರ ಸರಿಪಡಿಸಿಕೊಂಡು ನಿಮ್ಮ ಕರ್ತವ್ಯಕ್ಕೆ ಸ್ಥಾನಕ್ಕೆ ನೀವು ಗೌರವವನ್ನು ಕೊಟ್ಟು ಕರ್ತವ್ಯವನ್ನು ನಿರ್ವಹಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಉದ್ಯೋಗದಲ್ಲಿ ಹೆಚ್ಚು ಕೆಲಸದ ಹೊರೆ ಇರುತ್ತೆ, ಒತ್ತಡಗಳು ಹೆಚ್ಚಾಗುವಂಥದ್ದು. ನಿಭಾಯಿಸ್ತಕ್ಕಂತಹ ಶಕ್ತಿಯನ್ನು ಭಗವಂತ ನಿಮಗೆ ನೀಡ್ತಾನೆ ಅಂತಕ್ಕಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಮನೆಯ ನವೀಕರಣ ಅಥವಾ ಮನೆಯ ಅಲಂಕಾರಕ್ಕೋಸ್ಕರವಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡಬೇಕಾದಂಥದ್ದಿದೆ. ಕರ್ತವ್ಯ ಲೋಪದಿಂದ ನಿಮ್ಮ ಮೇಲೆ ಆಪಾದನೆ ಬರಬಹುದು. ಹಾಗಾಗಿ ನೀವು ಕರ್ತವ್ಯ ಪ್ರಜ್ಞೆಯನ್ನು ಸರಿಯಾಗಿ ಇಟ್ಟುಕೊಳ್ಬೇಕಾದಂಥದ್ದು. ಬೌದ್ಧಿಕವಾದಂತಹ ಕೆಲವು ಕೆಲಸಗಳಲ್ಲಿ ಯಶಸ್ಸನ್ನು ನೋಡಲಿಕ್ಕೆ ಅವಕಾಶಗಳಾಗತ್ತೆ. ದಾಂಪತ್ಯ ಜೀವನ ಸುಖಮಯವಾಗಿದ್ದರೂ ಕೂಡ ಅಲ್ಲಿ ಅದು ಚೆನ್ನಾಗಿರೋದಕ್ಕೆ ನೀವು ಆಸ್ಪದ ಕೊಡುವುದಿಲ್ಲ. ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಗಲಾಟೆಗಳಿಗೆ ಅವಕಾಶಗಳಾಗಬೇಕಾದಂತಹ ಪರಿಸ್ಥಿತಿ ಏನೂ ಇರುವುದಿಲ್ಲ. ಆದರೆ ಯಾವುದೋ ಒಂದು ಸಣ್ಣ ವಿಷಯವನ್ನೇ ದೊಡ್ಡದಾಗಿ ಮಾಡಿ ದಾಂಪತ್ಯದಲ್ಲಿ ಏನೋ ಒಂದು ರೀತಿಯ ವಿರಸ ಉಂಟಾಗುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ವಿನಾಕಾರಣ ಸಿಟ್ಟಿಗೆ ಹೇಳ್ತೀರಿ, ಮನೆಯವರಿಗೆಲ್ಲ ಆತಂಕ ಶುರುವಾಗುತ್ತೆ. ಮನೆಯವರೆಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಮನೆಯಲ್ಲಿ ಸಾಮರಸ್ಯ ಹೇಗೆ ಉಳಿಬೇಕು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಯಾವುದಾದ್ರೂ ಆದಾಯ ಬರುತ್ತೆ, ಯಾವುದಾದ್ರೂ ಹಣ ಸಿಕ್ಕತ್ತೆ ಅಂತ ಆದರೆ ಉತ್ತಮವಾದಂತಹ ಹಣವಾದರೆ ಮಾತ್ರ ಸ್ವೀಕಾರ ಮಾಡಿ, ಇಲ್ಲದೇ ಇದ್ದರೆ ಅದನ್ನು ತಿರಸ್ಕಾರ ಮಾಡಲೇಬೇಕು. ಇಲ್ಲದೇ ಇದ್ದರೆ ಸ್ವೀಕಾರ ಮಾಡಿದಂತಹ ಹಣಕ್ಕೆ ಹೆಚ್ಚು ಪಟ್ಟು ನೀವು ದಂಡವನ್ನು ತೆರಬೇಕಾದಂತಹ ಸ್ಥಿತಿ ಬರಬಹುದು ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಆದಾಯ ಚೆನ್ನಾಗಿರುತ್ತೆ, ನೀವಿರ್ತಕ್ಕಂತಹ ಜಾಗಕ್ಕೆ ಅದೃಷ್ಟ ಲಕ್ಷ್ಮಿ ಹುಡುಕೊಂಡು ಬರ್ತಾಳೆ ಅನ್ನುವಂತಹ ಮಾತು ಸತ್ಯವಾಗತ್ತೆ. ಅದು ನಿಮ್ಮ ಗಮನದಲ್ಲಿರಲಿ. ಕಾನೂನು ವಿದ್ಯಾರ್ಥಿಗಳಿಗೆ ಮತ್ತು ನ್ಯಾಯವಾದಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ಉಚಿತವಾಗಿ ಯಾರಿಗೂ ಸಲಹೆಯನ್ನು ಕೊಡಬೇಡಿ, ಅದಕ್ಕೆ ಯಾವುದೇ ರೀತಿಯ ಬೆಲೆ ಇರುವುದಿಲ್ಲ. ಜೊತೆಗೆ ನಿಮಗೇ ಅದು ಅಪಮಾನವಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡ್ರೆ ಗಾಬರಿ ಆಗುವಂಥದ್ದು ಏನೂ ಬೇಡ, ಯಾವ ಆತಂಕವೂ ಇಲ್ಲ. ಸರಿಯಾದಂತಹ ಆ ಸಮಯೋಚಿತವಾದಂತಹ ಚಿಕಿತ್ಸೆಯನ್ನು ಪಡ್ಕೊಳ್ಳಿ, ವೈದ್ಯರ ಸಲಹೆಯಂತೆ ನಡ್ಕೊಳ್ಳಿ, ಇದು ಮುಖ್ಯವಾಗುತ್ತೆ. ತುಂಬ ಗಂಭೀರವಾಗಿ ತುಂಬ ತಾಳ್ಮೆಯಿಂದ ಮಾಡಿದಂತಹ ಕೆಲಸಗಳು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಅದು ನಿಮಗೆ ಶಾಶ್ವತ ನಿಧಿಯಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಸರಿಯಾದಂತಹ ಲೆಕ್ಕಾಚಾರ ಇಲ್ಲದಲೆ ಹಣ ಅಥವಾ ವಸ್ತು ದ್ರವ್ಯ ಇವನ್ನೆಲ್ಲ ನಷ್ಟ ಮಾಡ್ಕೊಳ್ತೀರಿ, ತೊಂದರೆಗೆ ಈಡಾಗ್ತೀರಿ ಅಂತಕ್ಕಂಥದ್ದು. ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ, ತೊಂದರೆ ಆಗುವ ಸೂಚನೆಯೂ ಇದೆ. ತುಂಬ ಜಾಗ್ರತೆಯಿಂದ ಗಮನಿಸ್ಕೊಳ್ಳಿ. ಪ್ರಯಾಣ ಮಾಡೋದಕ್ಕೆ ಈ ದಿವಸ ಯೋಗ್ಯವಾದಂಥದ್ದಲ್ಲ, ಆದರೆ ಅನಿವಾರ್ಯಗಳು ನಿಮಗೆ ಹಾಗೆ ಮಾಡುವಂಥದ್ದು. ಅಂತಹ ಪ್ರಯಾಣವೂ ಕೂಡ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಶಾರೀರಿಕವಾಗಿ ಆಲೋಚನೆ ಮಾಡಿದಾಗ ಬೆನ್ನು ನೋವು ಕಾಡಬಹುದು, ಗಮನ ಹರಿಸಿ. ಬಹಳ ಉತ್ತೇಜನಕಾರಿ, ತುಂಬ ಉತ್ಸಾಹದಿಂದ ಮಾಡಬೇಕಾದಂತಹ ಕೆಲಸಗಳು ಹಾಗೇ ಉಳಿಯುವಂಥದ್ದಾಗ್ಬಿಡುತ್ತೆ.
ನಿನ್ನೆ ಅಥವಾ ಹಿಂದಿನ ದಿವಸದಲ್ಲಿ ಮಾಡಿದಂತಹ ತಪ್ಪಿನಿಂದ ಮತ್ತೆ ಮತ್ತೆ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಅದು ದೈಹಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಹೇಗೆ ಬೇಕಾದರೂ ಕೂಡ ಆಗಿರಬಹುದು. ಅದೇ ರೀತಿಯಲ್ಲಿ ನೀವು ಸಮಸ್ಯೆಯನ್ನು ಅನುಭವಿಸಬೇಕಾದಂಥದ್ದಿದೆ. ಬೇರೆಯವರ ಹಿಂಸೆಗೂ ಕೂಡ ನೀವು ಒಳಗಾಗಬಹುದು. ಬೇರೆಯವರು ಮಾತಿನಿಂದ ನಿಮಗೆ ಚುಚ್ಚಿ ಚುಚ್ಚಿ ನೋವನ್ನು ಉಂಟು ಮಾಡಬಹುದು. ಅಥವಾ ಬೇರೆಯವರು ಕೆಟ್ಟದನ್ನು ಬಯಸೋದ್ರಿಂದ ನಿಮಗೆ ಮಾನಸಿಕವಾಗಿ ಆತಂಕವಾಗಬಹುದು. ದೈಹಿಕವಾದಂತಹ ಹಿಂಸೆಯೂ ಕೂಡ ನಿಮಗೆ ಆಗಬಹುದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.